ಎಲ್ಲರೂ ಒಂದು ಪ್ರಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ದೀರ್ಘವಾದ ಉಸಿರನ್ನು ಹೊರಗಡೆ ಹಾಕುತ್ತಾ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಉಸಿರನ್ನು ಆಚೆ ಹಾಕುತ್ತಾ ಮತ್ತೊಮ್ಮೆ ದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಉಸಿರನ್ನು ಆಚೆ ಹಾಕುತ್ತಾ ನಿಮ್ಮ ಮನಸ್ಸಿನಲ್ಲಿ ಶಾಂತ ರೀತಿಯ ಭಾವನೆ ಉಂಟಾಗ್ತಿದೆ. ಈಗ ತಾಯಿ ವರಾಹಿ ದೇವಿಯನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಳ್ಳಿ. ತಾಯಿ ನಿಮ್ಮ ಮುಂದೆ ಒಂದು ವಿಗ್ರಹ ರೂಪದಲ್ಲಿ ಸ್ವತಃ ತಾಯಿನೇ ಬಂದು ಕುಳಿತಿರುವ ಹಾಗೆ ಅಂದುಕೊಳ್ಳಿ. ತಾಯಿಯ ಮುಂದೆ ಎಲ್ಲ ಚಿನ್ನದ ತಟ್ಟೆಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ವಿಧವಾದ ಬಣ್ಣ ಬಣ್ಣದ ಹೂಗಳ ರಾಶಿಯೇ ತುಂಬಿದೆ. ಒಂದು ತಟ್ಟೆಯಲ್ಲಿ ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಕಂಕಣ ಎಲ್ಲವೂ ಇರಿಸಿದ್ದೀರಾ. ಮತ್ತೊಂದರಲ್ಲಿ ವಿಧ ವಿಧವಾದ ಹಣ್ಣುಗಳನ್ನು ಇರಿಸಿದ್ದೀರಾ. ಮತ್ತೊಂದರಲ್ಲಿ ವಿಧ ವಿಧವಾದ ನೈವೇದ್ಯಗಳನ್ನು, ಕರಿದ ತಿಂಡಿಗಳನ್ನು ಎಲ್ಲವನ್ನೂ ಇರಿಸಿದ್ದೀರಾ. ಮತ್ತೊಂದು ತಟ್ಟೆಯಲ್ಲಿ ತಾಯಿಗೆ ಒಡವೆಗಳನ್ನು, ಅಲಂಕಾರದ ಭೂಷಣಗಳನ್ನು, ವಸ್ತ್ರವನ್ನು ಇರಿಸಿದ್ದೀರಾ. ಹಾಗೂ ಬೆಳ್ಳಿಯ ಕೊಡದಲ್ಲಿ ನೀರನ್ನು ತುಂಬಿಟ್ಟಿದ್ದೀರಾ. ತಾಯಿಯ ಎರಡೂ ಬದಿಗಳಲ್ಲಿ 2 ದೊಡ್ಡ ಸುಂದರವಾದ ದೀಪಗಳಾದ ಕಂಬಗಳನ್ನು ಇರಿಸಿದ್ದೀರಾ. ಈಗ ತಾಯಿಯ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ 2 ರೂಪಾಯಿ ಕಾಯಿನನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ, ಕುಂಕುಮವನ್ನು ಹಾಕಿ ಆ ಬೆಳ್ಳಿಯ ಕೊಡದಲ್ಲಿರುವ ನೀರಿನ ಸಮೇತ ತಾಯಿಯನ್ನು ಆ ನೀರಿನಲ್ಲಿ ಆಹ್ವಾನಿಸಿ ಅಲ್ಲಿ ಇರಿಸಿದ್ದೀರಾ. ಅದರಲ್ಲಿ ಸುತ್ತಲೂ ಕಂಕಣವನ್ನು ಕಟ್ಟಿ ಹೂಗಳಿಂದ ಅಲಂಕರಿಸಿ ಆ ಕೊಡದಲ್ಲಿ ವೀಳ್ಯದೆಲೆಯನ್ನು ಹಾಕಿ ಕಾಯಿಯನ್ನು ಪ್ರತಿಷ್ಠಾಪಿಸಿ ಅರಿಶಿಣ, ಕುಂಕುಮ, ಹೂವು ಮತ್ತು ಒಡವೆಯಿಂದ ತಾಳಿ ಮಾಂಗಲ್ಯದಿಂದ ತಾಯಿಯನ್ನು ಅಲಂಕರಿಸಿದ್ದೀರಾ. ನಂತರ ಎರಡೂ ಬದಿಗಳಲ್ಲಿರುವ ಕಂಬಗಳಿಗೆ ದೀಪವನ್ನು ಬೆಳಗಿಸಿದ್ದೀರಾ. ಸಣ್ಣ ಪೂಜಾ ಕಳಸವನ್ನು ಆ ಕಳಸಕ್ಕೆ ಆ ದೀಪಗಳಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಇರಿಸಿ ಮಲ್ಲಿಗೆಯ ಎಣ್ಣೆಯನ್ನು ಸುರಿದು ದೇವಿಯನ್ನು ನೆನಪಿಸುತ್ತಾ ದೀಪವನ್ನು ಬೆಳಗುತ್ತಿದ್ದೀರಾ. ನಂತರ ನಿಮ್ಮ ಮುಂದೆ ಇರುವ ವಾರಾಹಿ ದೇವಿಯ ವಿಗ್ರಹವನ್ನು ಕೈಯಲ್ಲಿ ಹಿಡಿದಿದ್ದೀರಾ. ಈಗ ನಿಮಗೆ ಈ ವಿಗ್ರಹದಲ್ಲಿ ಸಾಕ್ಷಾತ್ ವರಾಹಿ ದೇವಿಯೇ ನೆಲೆಸಿದ್ದಾಳೆ ಎಂದು ಭಾವಿಸಿ ಅಮ್ಮನಿಗೆ ನೀವು ಅಭಿಷೇಕ ಮಾಡುತ್ತಿದ್ದೀರಾ ಎಂದು ಭಾವಿಸಿ ತಾಯಿಯ ವಿಗ್ರಹ ರೂಪದಲ್ಲಿ ಅಲ್ಲ, ತಾಯಿ ಸಾಕ್ಷಾತ್ ಸ್ವತಃ ನಿಮ್ಮ ಮುಂದೆ ಬಂದು ಕುಳಿತಿದ್ದಾಳೆ ಎಂದು ಭಾವಿಸಿ ತಾಯಿಗೆ ತಾಮ್ರದ ಬಿಂದಿಗೆಯಿಂದ ಶುದ್ಧ ನೀರಿನಿಂದ ಅಭಿಷೇಕ ಮಾಡುತ್ತಿದ್ದೀರಿ. ನಂತರ ಬೆಳ್ಳಿಯ ಬಟ್ಟಲಿನಲ್ಲಿ ತಯಾರಿಸಿದ ಪಂಚಾಮೃತವನ್ನು ಅಭಿಷೇಕ ಮಾಡುತ್ತಿದ್ದೀರಿ. ನಂತರ ಬೆಚ್ಚಗಿನ ನೀರಿನಿಂದ ತಾಯಿಯನ್ನು ತೊಳೆಯುತ್ತಿದ್ದೀರಿ, ಸ್ನಾನ ಮಾಡಿಸುತ್ತಿದ್ದೀರಿ, ಶುದ್ಧ ಮಾಡಿಸುತ್ತಿದ್ದೀರಿ. ನಂತರ ಮೃದುವಾದ ಶುದ್ಧ ಬಟ್ಟೆಯಿಂದ ತಾಯಿಯನ್ನು ಸ್ವಚ್ಛಗೊಳಿಸುತ್ತಿದ್ದೀರಿ.
ಎಂದು ಭಾವಿಸಿ. ಈಗ ನಿಮಗೆ ತುಂಬ ಆನಂದವಾಗುತ್ತಿದೆ. ತಾಯಿಯ ಮೊಗದಲ್ಲಿ ನಗುವನ್ನು ಕಾಣುತ್ತಿದ್ದೀರಿ. ನಿಮ್ಮ ಈ ಸೇವೆಗೆ, ಪೂಜೆಗೆ ತಾಯಿ ಖುಷಿಯಿಂದ ಮಂದಹಾಸವನ್ನು ಬೀರುತ್ತಾ ನಿಮ್ಮತ್ತ ನೋಡುತ್ತಿರುವುದನ್ನು ಆನಂದಿಸಿ. ಈಗ ದೇವಿಗೆ ಪರಿಶುದ್ಧವಾದ ರೇಷ್ಮೆಯ ಬಂಗಾರದ ಅಂಚಿನ ಕೆಂಪು ಸೀರೆಯನ್ನು ಉಡಿಸುತ್ತಿದ್ದೀರಿ. ಎಲ್ಲ ಬಂಗಾರದ ಒಡವೆಗಳನ್ನು ತಾಯಿಗೆ ಅಲಂಕರಿಸಿ ತಾಯಿಯ ತಲೆಯ ಮೇಲೆ ಕಿರೀಟವನ್ನು ಇರಿಸುತ್ತಿದ್ದೀರಿ. ಈಗ ತಾಯಿಗೆ ಹಣೆಗೆ ಕುಂಕುಮವನ್ನು ಇರಿಸಿ ಗಲ್ಲದ ಮೇಲೆ ಅರಿಶಿಣವನ್ನು ಹಚ್ಚುತ್ತಾ ತಾಯಿಗೆ ಹೂಮಾಲೆಯನ್ನು ಹಾಕುತ್ತಿದ್ದೀರಿ. ತಾಯಿಯು ಈಗ ಸುಂದರ ಮುಖದಲ್ಲಿ ಕಳೆಯು ಎದ್ದು ಕಾಣುತ್ತಿದೆ. ತಾಯಿಯ ಬಲಗೈಯಲ್ಲಿ ಕಮಲದ ಹೂವನ್ನು ಇರಿಸಿದ್ದೀರಿ ಹಾಗೂ ತಾಯಿಯನ್ನು ಸುಗಂಧಭರಿತ ಹೂಗಳಿಂದ, ಮಲ್ಲಿಗೆ, ಸಂಪಿಗೆ, ಗುಲಾಬಿ, ತಾವರೆ, ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ್ದೀರಿ ಹಾಗೂ ಪೂಜಿಸುತ್ತಿದ್ದೀರಿ ಎಂದು ಭಾವಿಸಿ. ಹಾಗೂ ತಾಯಿಯ ಮುಂದೆ ಇಟ್ಟಿರುವ ಎಲ್ಲ ಬೆಳ್ಳಿ ಬಂಗಾರದ ತಟ್ಟೆಗಳಲ್ಲಿರುವ ಕುಂಕುಮ, ಅರಿಶಿಣ, ಹೂವು, ಹಣ್ಣು, ನೈವೇದ್ಯ ಎಲ್ಲವೂ ತಾಯಿಗೆ ಇಷ್ಟವಾದ ಘಮಘಮ ನೈವೇದ್ಯಗಳನ್ನು ತಾಯಿಯ ಮುಂದೆ ಇರಿಸಿದ್ದೀರಿ. ಇವಾಗ ಆ ಎಲ್ಲ ನೈವೇದ್ಯವನ್ನು ತಾಯಿಗೆ ಅರ್ಪಿಸುತ್ತಿದ್ದೀರಿ, ಬಡಿಸುತ್ತಿದ್ದೀರಿ. ತಾಯಿ ಸಂತೃಪ್ತಿಯಿಂದ ನಿಮ್ಮ ನೈವೇದ್ಯವನ್ನು ಇಷ್ಟಪಟ್ಟು ಸ್ವೀಕರಿಸುತ್ತಿದ್ದಾರೆ. ಆ ಸೇವಿಸುತ್ತಿರುವ ದೃಶ್ಯವನ್ನು ನೆನೆಸಿಕೊಳ್ಳಿ. ಈಗ ದೇವಿಗೆ ನೀವು ಊದುಬತ್ತಿಯನ್ನು, ಗಂಟೆಯನ್ನು ಬಾರಿಸುತ್ತಾ ಆರತಿಯನ್ನು ಬೆಳಗುತ್ತಿದ್ದೀರಿ. ನಂತರ ಕಳಸದಿಂದ ಆರತಿಯನ್ನು ಬೆಳಗುತ್ತಿದ್ದೀರಿ. ಮಣ್ಣಿನ ತಟ್ಟೆಯಲ್ಲಿ ತಾಯಿಗೆ ಕೆಂಡದಿಂದ ತಯಾರಿಸಿದ ಸುಗಂಧಭರಿತ ಧೂಪವನ್ನು ಬೆಳಗುತ್ತಿದ್ದೀರಿ. ತಾಯಿಗೆ ದೃಷ್ಟಿ ನಿವಾರಿಸುತ್ತಿದ್ದೀರಿ. ನಂತರ ನಿಮ್ಮ ಮನೆಯ ಎಲ್ಲ ರೂಮುಗಳಲ್ಲಿಯೂ ಹಾಗೂ ದಿಕ್ಕುಗಳಲ್ಲಿಯೂ ಬೆಳಗುತ್ತಾ ಎಲ್ಲ ಭಾಗದಲ್ಲಿರುವ ದೃಷ್ಟಿಯನ್ನು ನಿವಾರಿಸುತ್ತಿದ್ದೀರಿ. ಈಗ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಕರ್ಪೂರವನ್ನು ಇರಿಸಿ ತಾಯಿಗೆ ಬೆಳಗುತ್ತಿದ್ದೀರಿ. ತಾಯಿ ನಿಮ್ಮನ್ನು ನಗುಮುಖದೊಂದಿಗೆ ಗಮನಿಸುತ್ತಿರುವುದನ್ನು ಗಮನಿಸುತ್ತಿದ್ದೀರಿ ಹಾಗೂ ಕರ್ಪೂರದ ಆಶೀರ್ವಾದವನ್ನು ನೀವು ತೆಗೆದುಕೊಂಡು ಮನೆಯ ಎಲ್ಲ ದಿಕ್ಕುಗಳಿಗೂ ಆಶೀರ್ವದಿಸುತ್ತಿದ್ದೀರಿ. ಈಗ ತೆಂಗಿನಕಾಯಿಯನ್ನು ಒಡೆದು ತಾಯಿಗೆ ನೈವೇದ್ಯವನ್ನು ಮಾಡಿ ತಾಯಿಯ ಎರಡೂ ಬದಿಗಳಲ್ಲಿ ಇರಿಸಿದ್ದೀರಿ. ಹಾಗೆ ಹಣ್ಣುಗಳ ನೈವೇದ್ಯವನ್ನು ಸಹ ಮಾಡುತ್ತಿದ್ದೀರಿ. ಅದನ್ನು ತಾಯಿಯ ಪಾದಗಳ ಮುಂದೆ ಇರಿಸಿದ್ದೀರಿ. ಈಗ ಭಕ್ತಿಯಿಂದ ಕೈ ಮುಗಿದು ತಾಯಿಯ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾ ನನ್ನನ್ನು ಉದ್ಧರಿಸು ತಾಯಿ ಎಂದು ಬೇಡಿಕೊಳ್ಳುತ್ತಿದ್ದೀರಿ. ದೇವಿಯು ತನ್ನನ್ನು ವಾತ್ಸಲ್ಯದಿಂದ ನೋಡುತ್ತಾಳೆ ಮತ್ತು ಅವಳ ಕೃಪಾದೃಷ್ಟಿಯಿಂದ, ಆಶೀರ್ವಾದದಿಂದ ದುಃಖಗಳು ನಾಶವಾಗುವೆ ಎಂದು ಭಾವಿಸುತ್ತಾ ಎದ್ದು ಕೂತು ತಾಯಿಯ ಮಂತ್ರವಾದ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಾ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಾ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬ ನಾಮಮಂತ್ರವನ್ನು ಪಠಿಸುತ್ತಾ ದೇವಿಯ ಮುಂದೆ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೀರಿ. ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಅದರಿಂದ ಹೊಮ್ಮಿದ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶಿಸುತ್ತಾ